ಬ್ಯಾಡಗಿ ಪೊಲೀಸ್ ಸ್ಟೇಷನಲ್ಲಿ 11/4ಕ್ಕೆ ಒಬ್ಬರು ಮಹಾದೇವಪ್ಪ ಬಜ್ಜಣ್ಣ ಅಂಥೇಳಿ ಶಿರಗುಪ್ಪ ಅವರು 363 ಚೀಲ MTC ಕೋಲ್ಡ್ ಸ್ಟೋರೇಜ್ ಅಂತ ಇದೆ, ಕೋಲ್ಡ್ ಏಜೆನ್ಸಿ ಅಂತ, ಅದು ಓನ್ ಬೈ ನಾಗಪ್ಪ ಹಡಗಲಿ ಅಂತ. ಅವರು ಇದರಲ್ಲಿ ಇಟ್ಟಿದ್ದೆ. ಅವರು ಈಗ ನನಗೆ 54 ಲಕ್ಷದಷ್ಟು ಮಟೀರಿಯಲ್ ಇತ್ತು, ಅದು ಅವರು ನನಗೆ ದುಡ್ಡು ಕೊಡದೆ ನನಗೆ ಹೇಳದೆ ಮಾರ್ಕೊಂಡಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಅದು 11/4/26ಕ್ಕೆ ಒಂದು ಚೀಟಿಂಗ್ ಕೇಸ್ ರಿಜಿಸ್ಟರ್ ಆಗುತ್ತೆ ಬ್ಯಾಡಗಿ ಸ್ಟೇಷನಲ್ಲಿ. ರಿಜಿಸ್ಟರ್ ಆದಮೇಲೆ ಈಗ ಅವ್ರು ಇಟ್ಟಿದ್ದಕ್ಕೆ ಪ್ರೂಫು, ಅವ್ರು ಏನು 23ರಲ್ಲಿ ಇಟ್ಟಿದ್ದೀನಿ ಅಂತ ಹೇಳ್ತಾರೆ ಅದಕ್ಕೆ ಪ್ರೂಫು, ಇವ್ರು ಇಟ್ಕೊಂಡಿದ್ದಕ್ಕೆ ಪ್ರೂಫು, ಆಮೇಲೆ ಇವರು ಅದನ್ನು ಕೋಲ್ಡ್ ಸ್ಟೋರೇಜಲ್ಲಿ 3 ವರ್ಷ ಆದಮೇಲೆ ಈಗ ಯಾಕೆ ಕೇಳ್ತಾ ಇದ್ದಾರೆ, ಅಷ್ಟು ದಿವಸದಿಂದ ರೆಂಟ್ ಕಟ್ಟಿದ್ದ ಪ್ರೂಫು, ಅದನ್ನೆಲ್ಲ ಕೊಡ್ರಿ ಅಂತ ನಾವು ಕಂಪ್ಲೇನೆಂಟ್ಗೂ ನೀವೇನು ನಿಮ್ಮಲ್ಲಿ ಏನೇನು ದಾಖಲಾತಿ ಇದೆ ಕೊಡಿ ಅಂತ ಅವ್ರಿಗೊಂದು ನೋಟಿಸ್ ಕೊಟ್ಟಿದ್ದೀವಿ. ಆಮೇಲೆ ಆರೋಪಿಗಳ ಕಡೆ ಏನೇನು ದಾಖಲಾತಿ ಇದೆ ಅಂತ ಇನ್ವೆಸ್ಟಿಗೇಷನಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇವನ್ APMC ಬ್ಯಾಡಗಿಗೂ ಕೂಡ ಒಂದು ನೋಟಿಸ್ ಕೊಟ್ಟಿದ್ದೀವಿ ನಾವು, ನಮ್ಮ ಸೈಡಿಂದ ಇನ್ವೆಸ್ಟಿಗೇಷನ್ ಆಫೀಸರ್ ಕೊಟ್ಟಿದ್ದಾರೆ. ಈ ಥರ ಯಾವತ್ತು ಅವ್ರು ಇಟ್ಟಿದ್ರು ಅವತ್ತು ಏನು ಟೆಂಡರ್ ದಾಖಲಾತಿ, ಈಗೇನು ಅವರು ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಕೊಳ್ಳೋಕ್ಕೆ ಟೆಂಡರ್ ಮಾಡ್ತಾರೆ ಅವರು, ರೇಟ್ ಸುಮಾರು ಕೋಲ್ಡ್ ಸ್ಟೋರೇಜಲ್ಲಿದೆ ಟೆಂಡರ್ ಮಾಡ್ತಾರಂಥವ್ರು. ಅವಾಗ ಏನು ರೇಟ್ ಇತ್ತು ಟೆಂಡರ್ ಅಂದರೆ ರೆಂಟಿದ ಟೆಂಡರ್ ಮಾಡ್ತಾರೆ, ರೆಂಟ್ ಇಟ್ಕೊಳ್ಳೋಕೆ ಏನು ರೇಟ್ ಇತ್ತು ಮತ್ತು ಮೆಣಸಿನ್ಕಾಯ್ದು ರೇಟ್ ಏನಿತ್ತು ಅವತ್ತು, ಅದರದ್ದೆಲ್ಲ ದಾಖಲಾತಿ ಕೊಡ್ರಿ ಅಂತ ನಾವು APMCಗೂ ಕೇಳಿದ್ದೀವಿ ರೀ. ನಿಮ್ಮ ಹತ್ರ ಏನೇನು ದಾಖಲಾತಿ ಇದೆ ಈ ರಿಲೇಟೆಡ್ ಅಂತ ನೋಟ್ ಮಾಡಿ ಒಂದಷ್ಟು ಪಾಯಿಂಟ್ಸ್ ಹಾಕಿ ಅವರಿಗೆ ಕಂಪ್ಲೇನೆಂಟಿಗೆ ಒಂದು ನೋಟಿಸ್ ಕೊಟ್ಟಿದ್ದಾರೆ, ನಿಮ್ಮಲ್ಲಿ ಏನೇನು ದಾಖಲಾತಿ ಇದೆ ತಂದು ಹಾಜರುಪಡಿಸಿ ಅಂತ. ಇಟ್ಸ್ ಕ್ವೈಟ್ ಇದು ಏನು ಇನ್ವೆಸ್ಟಿಗೇಷನಲ್ಲಿ ನಾವು ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ. ಈಗ ಅವರು ದಾಖಲಾತಿ ಅವ್ರ ಹತ್ರ ಏನಿದೆ ಅದನ್ನು ಕೊಡಲಿ, ಜೆರಾಕ್ಸರೇ ಇರಲಿ ಒರಿಜಿನಲ್ಲರೇ ಇರಲಿ, ಅವ್ರ ಹತ್ರ ಏನಿದೆ ಅವರು ಮೆಣಸಿನ್ಕಾಯಿ ಇಟ್ಟಿದ್ದಕ್ಕೆ ಏನು ರೆಸಿಪ್ಟ್ ಇದೆಯಾ ದಾಖಲಾತಿ ಇದೆಯಾ ಅದನ್ನು ತಂದು ಕೊಡಲಿ. ಅವ್ರ ದಾಖಲಾತಿ ಮೇಲೆ ಅಥವಾ ಇವ್ರ ಜೆರಾಕ್ಸ್ ಮೇಲೆ ನಾವು ಡಿಪೆಂಡ್ ಆಗಲ್ಲ. ನಮ್ಮ ಇನ್ವೆಸ್ಟಿಗೇಷನಲ್ಲಿ ಕೋಲ್ಡ್ ಸ್ಟೋರೇಜಲ್ಲಿ ಏನೇನು ರೂಲ್ಸ್ ಇದೆ, ಅವ್ರು ಇಟ್ಕೋಬೇಕಾದ್ರೆ ಏನೇನು ಮಾಡಬೇಕು, ಎಷ್ಟು ದಿವಸ ಇಲ್ಲೇ ರೈತ ಬಂದಿಲ್ಲ ಅಂದರೆ ಏನು ಮಾಡಬೇಕು, ಅದರದ್ದೆಲ್ಲ ರೂಲ್ಸ್ಗೂ ನಾವು ಕಲೆಕ್ಟ್ ಮಾಡ್ತೀವಿ. ಇನ್ನೂ ಅಂಡರ್ ಇನ್ವೆಸ್ಟಿಗೇಷನಲ್ಲಿರೋದ್ರಿಂದ ಈಗ ಹಿಂಗಾಗಿದೆ ಅಂತ ಹೇಳೋಕ್ಕಾಗಲ್ಲ. ಅಲ್ಲ, ಕೋಲ್ಡ್ ಸ್ಟೋರೇಜ್ ಸಮಸ್ಯೆ ಇಲ್ಲ ರೀ ಮೇಡಮ್. ಈಗ ದಲ್ಲಾಳಿ ಏನು ಅವ್ನು ಕರ್ಕೊಂಡು ಹೋಗಿ ಇಡಿಸಿದ್ದಾನಲ್ಲ ಮೆಣಸಿನ್ಕಾಯಿ ಚೀಲ, ಅವ್ನು ಮಾರ್ಕೊಂಡು ತಿಂದಿದ್ದಾನೆ ಅನ್ನೋದು ಅವ್ರ ಆರೋಪ. ಅವ್ರು ಏನು ಆರೋಪ ಇದೆ ಅದನ್ನು ಕೊಟ್ಟಿದ್ದಾರೆ ಕಂಪ್ಲೇಂಟಲ್ಲಿ. ಅವನು ಮಾರ್ಕೊಂಡಿದ್ದಕ್ಕೂ ಬೇಕಲ್ಲ, ಅವ್ನು ಯಾವತ್ತು ಬಂದ, ಯಾವತ್ತು ತೊಗೊಂಡೋದ, ಯಾವತ್ತು ಮಾರಿದ, ಅದ್ರ ಬಗ್ಗೆ ಎಲ್ಲನೂ ನಾವು ದಾಖಲಾತಿಗಳನ್ನ ಅವ್ರನ್ನ ಕೇಳಿದ್ದೀವಿ, ಅವನೂ ಕೇಳಿದ್ದೀವಿ, ಪ್ಲಸ್ ಅವ್ರು ಯಾರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಮತ್ತು ಯಾವ ಅಂಗಡಿ ಮೇಲೂ ಕೇಳಿದ್ದೀವಿ, ಅವ್ರಿಗೂ ಕೇಳಿದ್ದೀವಿ. ಆಮೇಲೆ APMC ಅವ್ರಿಗೂ ಅವ್ನು ಮಾರ್ಕೊಂಡಿದ್ದಾನೆ ಅಂತ ಇವ್ರು ಏನು ಹೇಳ್ತಾರೆ, ಆ ಡೇಟ್ ಯಾವತ್ತು ಮಾರ್ಕೊಂಡಿದ್ದಾನೆ ಅಂತ ಇವರೇನು ಎಕ್ಸಾಕ್ಟ್ ಡೇಟ್ ಹೇಳಲ್ಲ ಇವರು. ಬಟ್ ಅವ್ನು ಮಾರ್ಕೊಂಡಿದ್ರ ಬಗ್ಗೆ ಬೇಕಲ್ಲ, ಇನ್ವೆಸ್ಟಿಗೇಷನಲ್ಲಿ ಏನಿದ್ರು ದಾಖಲಾತಿ ಮೇಲೇ ಇನ್ವೆಸ್ಟಿಗೇಷನ್ ಹೋಗೋದು. ಎಸ್ಪೆಷಲಿ ಚೀಟಿಂಗಲ್ಲಿ ನಮಗೆ ದಾಖಲಾತಿನೇ ಮುಖ್ಯ ಆಗುತ್ತೆ. ಸೊ ಅದನ್ನು ನಾವು ಕಲೆಕ್ಟ್ ಮಾಡ್ತೀವಿ. ಇನ್ವೆಸ್ಟಿಗೇಷನಲ್ಲಿ ಯಾವ ಆ್ಯಂಗಲಲ್ಲೂ ಬಿಡಲ್ಲ, ಎಲ್ಲ ಆ್ಯಂಗಲಲ್ಲೂ ಯಾರ್ಯಾರು ಏನೇನಿದೆ, ಏನೇನು ಹೇಳ್ತಾರೆ, ಕಂಪ್ಲೇನೆಂಟ್ ಏನು ಹೇಳ್ತಾರೆ ಅದನ್ನು. ಆಮೇಲೆ ಕಂಪ್ಲೇನೆಂಟಿಗೆ ಇನ್ ಕೇಸ್ ಏನೇ ಅವ್ರಿಗೆ ಇನ್ನೂ ಇದು ಆಗಿದೆ ಅದಾಗಿದೆ ಅಂತ ಅನಿಸಿದ್ರು ಕೂಡ ಹಿ ಶುಡ್ ಫೀಲ್ ಫ್ರೀ ಟು ಕಮ್ ಆ್ಯಂಡ್ ಗಿವ್ ಹಿಸ್ ಸ್ಟೇಟ್ಮೆಂಟ್. ಅದಕ್ಕೆ ಏನೂ ಸಮಸ್ಯೆ ಇಲ್ಲ. ಜೆರಾಕ್ಸ್ ತೊಗೊಂಡು ಹೋಗಿ ಕೋಲ್ಡ್ ಸ್ಟೋರೇಜ್ ಹೋದಾಗ ಕೋಲ್ಡ್ ಸ್ಟೋರೇಜ್ನಲ್ಲಿ ಅವು ಏನು ದಲ್ಲಾಳಿದ್ನಲ್ಲ ಅವನು ತಗೊಂಡು ಹೋಗಿದ್ದಾನೆ ಅನ್ನೋ ಮಾಹಿತಿಯನ್ನು ಹೇಳಿದ್ದಾರೆ ಅವರು. ಆಯ್ತು, ನಾವು ದಲ್ಲಾಳಿನೂ ಕೇಳಿದ್ದೀವಿ ರೀ, ಬರೀ ಕಂಪ್ಲೇಂಟನ್ನು ಕೇಳಿಲ್ಲ ನಾವು. ಈಗ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರು ದಲ್ಲಾಳಿ ಆಗಿರ್ಬೋದು, ಮತ್ತು APMCಗೂ ಕೇಳಿದ್ದೀವಿ ನಾವು. ಅದೇನೇನು ನಡೀತಾ ಇತ್ತು ಆಗ ವ್ಯವಹಾರ ಹೆಂಗೆ ಇಟ್ಕೊಂಡಿದ್ದಾರೆ, ಅವತ್ತೇನು ಟೆಂಡರ್ ಇದೆ ಎಲ್ಲನೂ ಕೇಳಿದ್ದೀವಿ ನಾವು. ಕಂಪ್ಲೇನೆಂಟ್ ಮೇಲೆ ಮಾತ್ರ ಡಿಪೆಂಡ್ ಆಗಲ್ಲ ಇಂಥ ಯಾವುದೇ ಕೇಸಲ್ಲಿನೂ. ದಾಖಲಾತಿ ಕಲೆಕ್ಟ್ ಮಾಡೋಕ್ಕೆ ಬೇರೆ ಬೇರೆ ಇದು ಇರ್ತದೆ. ಈಗ ಅವ್ರು ಯಾರ ಮೇಲೆ ಆರೋಪ ಹೊರಿಸ್ತಾ ಇದ್ದಾರೆ ಅವ್ರ ಕಡೆಯಿಂದನೂ ದಾಖಲಾತಿ ಕೇಳಿದ್ದೀವಿ. ಸೊ ದಾಖಲಾತಿ ಸಿಗಬೇಕಲ್ಲ, ನಾವು ಅದನ್ನು ಕಲೆಕ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಮಾಡಿ ಅದೇನು ಬರುತ್ತೆ ಅದರಲ್ಲಿ ಏನೇನು ದಾಖಲಾತಿ ನಮಗೆ ಸಿಗುತ್ತೆ. ಜೆರಾಕ್ಸ್ ಇದೆ, ಜೆರಾಕ್ಸೇ ಕೊಡಲಿ ಅವರು, ಅದರದ್ದು ಒರಿಜಿನಲ್ ನಾವು ಅವ್ರ ಕಡೆ ಕೇಳಿ ತೊಗೊಳ್ತೀವಿ. ಅವ್ರ ಹತ್ರ ಏನಿದೆ ಅದನ್ನು ಹೇಳಿ, ಅವ್ರ ಹತ್ರ ಏನು ಗೊತ್ತಿದೆ ಅದನ್ನು ನಮಗೆ ಹೇಳಬೇಕು ಅವರು. ಇಲ್ಲಾಂದರೆ ಸುಮ್ಮನೆ ಕಂಪ್ಲೇಂಟ್ ಯೂಶ್ವಲಿ ಚೀಟಿಂಗ್ ಕೇಸಲ್ಲಿ ಏನಾಗ್ತದೆ, ಕಂಪ್ಲೇಂಟ್ ಕೊಟ್ಬಿಡ್ತಾರೆ, ಅಷ್ಟ್ರ ಮೇಲೆ ಏನೋ ವಸೂಲಿ ಮಾಡಿ ಕೊಟ್ಬಿಡ್ತಾರೆ ಅನ್ನೋ ಥರ ಆ್ಯಟಿಟ್ಯೂಡ್ ಇರುತ್ತೆ. ಅದಾಗಲ್ಲ, ದಾಖಲಾತಿ ಏನಿರುತ್ತೆ ಅದ್ರ ಮೇಲೇ ನಾವು ಏನು ತನಿಖೆಯಲ್ಲಿ ಏನು ಬರುತ್ತೆ ಅದನ್ನು ಮಾಡಿಬಿಟ್ಟು ಚಾರ್ಜ್ ಶೀಟ್ ಮಾಡ್ತೀವಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.